ಥರ್ಡ್ ಟೈಮ್ ನಂದಿದು. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಒಪ್ಪಿಯಲ್ಲೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಮದರ್ಸ್ ಡೇ ದಿನದ್ದು ವ್ಲಾಗ್ ಆಗಿರುತ್ತೆ. ತುಂಬ ದಿನ ಹೋಗಿದ್ದು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಬಿಕಾಸ್ ಈ ಪ್ಲೇಸ್ಗೆ ಹೋಗಿದಾಗ ನೀರಲ್ಲಿ ಬಿದ್ದು ನನ್ನ ಫೋನ್ ಸ್ವಲ್ಪ ಹಾಳಾಗಿಬಿಟ್ಟಿತ್ತು. ಹಾಗಾಗಿ ಎಡಿಟ್ ಮಾಡೋಕ್ಕಾಗಿಲ್ಲ. ಇದು ನಾವು ಶೂಟಿಂಗ್ ಮಹದೇವಪುರಕ್ಕೆ ಹೋಗೋಣ ಅಂಥೇಳಿ ಇಬ್ಬರು ಕೂಡ ಹೊರಡ್ತಾ ಇದ್ದೀವಿ. ಅವ್ರಿಗೂ ಕೂಡ ರಜಾ ಇತ್ತು, ಸಂಡೇ ಆಗಿರೋದ್ರಿಂದ. ಅದಕ್ಕೆ ಇಬ್ಬರು ಕೂಡ ಹೊರಟ್ವಿ. ವೆದರ್ ಅಂತೂ ಫುಲ್ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು ಯಪ್ಪ. ಅಲ್ಲೂ ಕೂಡ ಫೋಟೋಶೂಟ್ ಎಲ್ಲ ಮಾಡ್ಕೊತಾ ಇದ್ರು ತುಂಬ ಜನ ನಿಂತ್ಕೊಂಡು. ನಾವು ಜನ ಇರಲ್ಲ ಅಂತ ಅಂದ್ಕೊಂಡು ಬಂದ್ವಿ. ಸ್ವಲ್ಪ ಅಯ್ಯೋ ಜನ ಇರಲ್ವೇನೋ ಏನು ಮಾಡೋದು ಅಂತ ಅಂದ್ಕೊಂಡು ಬರ್ತಾಯಿದ್ವಿ. ಬಟ್ ನಾವು ಬರೋ ಅಷ್ಟೊತ್ತಿಗೆ ತುಂಬ ಜನ ಬಂದ್ಬಿಟ್ಟಿದ್ರು. ನೀರು ಈಗ ಸಮ್ಮರ್ ಟೈಮ್ ಆಗಿರೋದ್ರಿಂದ ಎಲ್ಲರಿಗೂ ರಜಾ ಇರೋ ಕಾರಣದಿಂದ ತುಂಬ ಜನ ಬಂದಿದ್ದರು. ಹಾಗೆ ಮಾತಾಡ್ಕೊಂತ ದೇವಸ್ಥಾನದ ಹತ್ರ ಹೋಗೋಣ ಅಂತೇಳಿ ಫಸ್ಟು ಬಂದು ಇಲ್ಲಿ ಗಾಡಿನ ಪಾರ್ಕ್ ಮಾಡ್ತಾ ಇದ್ದೀವಿ. ನಾವು ಬರೋ ಅಷ್ಟೊತ್ತಿಗೆ ಸುಮಾರು ವೆಹಿಕಲ್ಗಳೆಲ್ಲ ಬಂದುಬಿಟ್ಟಿದ್ವು, ಜನನೂ ಬಂದಿದ್ದರು. ಫಸ್ಟು ದೇವ್ರ ದರ್ಶನ ಮಾಡೋಣ ಅಂತೇಳಿ ಒಳಗಡೆ ಎಂಟ್ರಿ ಆಗೋಣ ಅಂತೇಳಿ ಗಾಡಿನ ಪಾರ್ಕ್ ಮಾಡ್ತಾ ಇದ್ವಿ. ಫುಲ್ಲು ಪ್ರಶಾಂತವಾಗಿತ್ತು ವಾತಾವರಣ ಅಂತೂ, ಬಿಸಿಲಿದ್ರೂ ಕೂಡ. ಫಸ್ಟು ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀವಿ ದರ್ಶನ ಮಾಡೋಣ ಅಂತೇಳಿ ಕಾವೇರಮ್ಮಂದು. ದೇವಸ್ಥಾನದ ಒಳಗಡೆ ಅಷ್ಟು ಜನ ಇರಲಿಲ್ಲ, ಆದರೆ ಅಲ್ಲಿ ನೀರು ಹತ್ರ ನದಿ ನೀರು ಹರಿತಿದೆಯಲ್ಲ ಅಲ್ಲಿ ತುಂಬ ಜನ ಇದ್ದರು. ಫಸ್ಟ್ ಇಲ್ಲಿ ದರ್ಶನಕ್ಕೆ ಅಂತೇಳಿ ನಿಂತ್ಕೊತಾ ಇದ್ದೀವಿ. ದೇವ್ರಿಗೆ ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದರು. ಅಲ್ಲೇ ಮಂಗಳಾರತಿಯನ್ನು ತಗೊಂಡು ತೀರ್ಥವನ್ನು ಈಸ್ಕೊಂಡ್ವಿ. ನಂತರ ಪಕ್ಕದಲ್ಲೇ ಒಳಗಡೆನೇ ಇನ್ನೂ ಒಂದು ಗಣೇಶನ ದೇವ್ರದ್ದು ಗುಡಿ ಇದೆ. ಅಲ್ಲಿಗೂ ಕೂಡ ಹೋಗಿ ಅಲ್ಲೂ ಒಂದು ನಮಸ್ಕಾರವನ್ನು ಹಾಕೊಂಡ್ವಿ. ಹಾಗೆ ಪಕ್ಕದಲ್ಲೇ ಸುಬ್ರಹ್ಮಣ್ಯ ಸ್ವಾಮಿ ದೇವರು ಕೂಡ ಇದೆ. ಎರಡು ದೇವರು ಅಕ್ಕಪಕ್ಕ ಇದೆ. ಎರಡು ದೇವ್ರಿಗೂ ಕೂಡ ಹೋಗಿ ನಮಸ್ಕಾರ ಮಾಡ್ಕೊಂಡ್ವಿ. ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು. ಬೆಳಗಿನ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ನಾನಿದು 3ನೇ ಸಲ ಬರ್ತಾ ಇದ್ದೀನಿ. ನಮ್ಮ ಮನೆಯವ್ರದ್ದು ಇದು ಫಸ್ಟ್ ಟೈಮು ಈ ದೇವಸ್ಥಾನಕ್ಕೆ ಮತ್ತು ಈ ಪ್ಲೇಸ್ಗೆ ಬರ್ತಾ ಇರೋಂಥದ್ದು. ತುಂಬ ದಿನದಿಂದ ಬರಬೇಕು ಅಂತ ಅಂದ್ಕೊಂಡು ಇವತ್ತು ಕಾಲ ಕೂಡಿ ಅವತ್ತು ಹೋಗಿದ್ವಿ ನಾವು. ಹಾಗೆ ಹೊರಗಡೆ ಬಂದ್ವಿ. ಪಕ್ಕದಲ್ಲೇ ಇನ್ನೂ ಒಂದು ದೇವಸ್ಥಾನ ಇದೆ. ಅಲ್ಲೂ ಕೂಡ ಹೋಗಿ ದೇವ್ರಿಗೆ ದರ್ಶನ ಮಾಡಿಕೊಂಡು ಅಲ್ಲೂ ಕೂಡ ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡ್ವಿ. ಮಾತಾಡಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದಿ ಕಣ. ನಂಬಿಡ್ಬೇಕು ಜನ, ನೀವು ಹೇಳೋದು ಕೇಳಿ. ಎರಡೂ ದೇವ್ರದ್ದು ದರ್ಶನ ಮುಗಿಸ್ಕೊಂಡು ಆಚೆ ಕಡೆ ಬಂದು ಸ್ವಲ್ಪ ಹೊತ್ತು ಕೂತಿದ್ವಿ. ನಮ್ಮ ಮನೆಯವರು ಚಿಕ್ಕಮ್ಮ ಫೋನ್ ಮಾಡಿದರು. ಅವರು ಫೋನಲ್ಲಿ ಮಾತಾಡ್ತಾಯಿದ್ರು. ನಾನು ಹಾಗೆ ಕೂತ್ಕೊಂಡು ಒಂದು ವೀಡಿಯೋ ಮಾಡಿಕೊಂಡೆ. ಇದು ನೋಡಿ ಹೊರಗಡೆ ಗೋಪುರ ಕಾಣಿಸ್ತಾ ಇರೋದು ದೇವಸ್ಥಾನದ್ದು ಕಾವೇರಿ ಬೋರೆ ದೇವಸ್ಥಾನ ಅಂತ, ಬೋರೆ ದೇವ್ರ ದೇವಸ್ಥಾನ ಅಂತೇಳಿ ಇದನ್ನು ಕರೀತಾರೆ. ಅಂದರೆ ಹೆಂಗೆ ಹರಿತಾ ಇತ್ತು ಮಾನ್ಸೂನ್ ಟೈಮಲ್ಲಿ. ಹೆಂಗೆ ಅನಿಸ್ತೈತೆ ಬಂದು? ಹೆಂಗೆ ಅನಿಸ್ತೈತೆ? ನಂದಿದು ಥರ್ಡ್ ಟೈಮ್ ನಂದಿದು. ನಿಮ್ಮದು? ಹಲೋ, ಹಾಯ್ ಮಾಡಿಬಿಡಿ. ನಾವು ಹೋಗಿದ್ದ ದಿನ ಅಂದು ಅದು ಸಿಕ್ಕಾಪಟ್ಟೆ ಬಿಸಿಲಿತ್ತು. ಬಟ್ ಆದರೂ ಸ್ವಲ್ಪ ಪ್ರಶಾಂತವಾಗಿತ್ತು ಬಿಸಿಲಿದ್ರೂ ಕೂಡ. ನಾನು ಇಲ್ಲಿಗೆ ಲಾಸ್ಟ್ ಯಾವಾಗ ಬಂದಿದ್ದು ಅಂದರೆ ನಮ್ಮ ಡಿಗ್ರಿ ಕ್ಲಾಸ್ಮೇಟ್ಸ್ ಎಲ್ಲ, ನಮ್ಮ ಕ್ಲಾಸ್ಮೇಟ್ ಒಬ್ಳದು ಮದುವೆ ಇತ್ತು. ಆವಾಗ ನಮ್ಗೆ ಇಡೀ ಬ್ಯಾಚು BSc ಬ್ಯಾಚ್ ಎಲ್ಲ ಬಂದಿದ್ವಿ ಜೊತೇಲಿ. ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ಹೋಗಿದ್ವಿ ಇಲ್ಲಂತೂ ನಾವಂತೂ. ಸೆಟಲ್ ನೋಡ್ರಿ ಎಷ್ಟು ನೀರು ಬರ್ತೈತೆ. ಪಂಪ್ಸೆಟ್ ನೀರು ಮಳೆನಾ? ಪಂಪ್ಸೆಟ್ ನೀರು ಅನ್ಸುತ್ತೆ. ಕಾವಲಿ ನೀರು ಹೊಡಿತಾರಲ್ಲ ಅಲ್ಲ, ಅಲ್ಲಿ ಪಂಪ್ಸೆಟ್ ನೀರು ಇಲ್ಲೇ ಎಷ್ಟಪ್ಪ ಬರ್ತೈತ್ರಿ ನೀರು. ಅವ್ರ ಅಡ್ವಾಂಟೇಜ್ ಏನಂದ್ರೆ ಇಲ್ಲಿಂದ ನೀರು ನೋಡಿ ಸಕ್ಕದಾಗ ಹೊಡಿಬೋದು. ನೀರು ಏನು ಚೆನ್ನಾಗೈತೆ ಅಶ್ವಿನಿ. ಅಂದರೆ ಆಳ ನೋಡ್ಕೊಬೇಕು. ಆಳ ಯಾಕಂದ್ರೆ ತೆಗೆದಿಟ್ಬಿಡ್ತದೆ ನೀರು. ಆಳ ನೋಡ್ಕೋಬೇಕು. ಮುಳುಗೋಗ್ತಾವ್ರಲ್ವ ಅವರು. ಐತೆ ಆಳ ನೋಡ್ಕೊಂಡು ಹಿಡಿಬೇಕು ಚಿಕ್ಕ ಚಿಕ್ಕ ಹುಡುಗ್ರೆ. ಚಿಕ್ಕ ಚಿಕ್ಕ ತೆಂಗಿನ ಮರದಲ್ಲೇ ತೆಂಗಿನ ಕಟ್ಟಿಬಿಟ್ಟವ್ರೆ. ತೆಂಗಿನ ಮರದಲ್ಲ, ಇಲ್ಲಿಗೆ ನಾವು ಬಂದಿದ್ದು, ಅಲ್ಲಿಗೆ ನಾವು ಬಂದಿದ್ವಿ. ನಮ್ಮ
PU ಡಿಗ್ರಿ ಟೈಮಲ್ಲಿ ಬಂದಿದ್ವಿ. ನಮ್ಮ ಕ್ಲಾಸ್ಮೇಟ್ ಒಬ್ರದ್ದು ಮದುವೆ ಇತ್ತು. ನಮ್ಮ ಇಡೀ BSc ಬ್ಯಾಚೆ ಬಂದಿತ್ತು. ಈ ಕಡೆ ಕವಲಿನ ಇದು ಸಕ್ಕತ್ತಾಗಿ ಹಿಂಗೈತೆ, ಫೋಟೋ ಶೂಟ್ ಬಟ್ ಮಾಡ್ಕೊಂಡು ಮೇನ್ ರಿವರ್ ಹರಿಯೋದು ಅಲ್ಲಿ ನೋಡು, ಅಲ್ಲಿ ನೀರು ಕಡಿಮೆ. ಇದು ಸ್ಟೇಯಿಂಗ್ ಇದು ಅಂದ್ರೆ ಇದು 2 ಕವಲಾಗಿ ಬಂದಿದೆ ನೋಡು. ಆ ಕಡೆ ಒಂದು ಇದಿದೆ, 3 ಕವಲಾಗಿ ಬಂದಿದೆ. ಇದು ಪಶ್ಚಿಮ ವಾಹಿನಿ ಅಂತೆಲ್ಲ ಹೇಳ್ತಾರೆ ನೋಡು, ಆ ಥರ. ಭತ್ತ ಹಳ್ಳಿಲಿರೋದೇ ಲಕ್ಕಿ ಅನಿಸುತ್ತೆ ಕೆಲವೊಂದ್ಸಲ. ಹಾಳೆ ಹಿಂಗಿರಲ್ಲ. ನಾವು ಲಾಸ್ಟ್ ಟೈಮ್ ಬಂದಾಗ ಈ ರೋಡ್ ಇರಲಿಲ್ಲ. ಎಷ್ಟು ಪಾಡ್ಪಟ್ಕೊ ಬಂದಿದ್ದೀವಿ ಗೊತ್ತಾ ನಾವೆಲ್ಲ ನಮ್ಮ ಫ್ರೆಂಡ್ಸ್ಗಳು. ಮಳೆ ಬೇರೆ ಆ ಟೈಮಲ್ಲಿ ಸಿಕ್ಕಾಪಟ್ಟೆ. ಜೂನ್ ಟೈಮಲ್ಲಿ ನಾವು ಬಂದಿದ್ದು ಮದುವೆ ಇದ್ದಿದ್ದು ಅನ್ಸುತ್ತೆ. ಪಾತ್ರೆ ತೊಗೊಂಡೆ ಬಂದ್ಬಿಟ್ಟವ್ರೆ ಎಲ್ಲ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ನಮ್ಮ ಜನ ಎಲ್ಲಿ ಫ್ರೀ ಕಾಣಿಸುತ್ತೆ ವಾಟರು ಎಲ್ಲ ತಗೊಂಡು ಬರೋದು. ಹಿಂಗೆ ನೀರ್ನ ಚಾನಲ್ ಅಂತಾರಲ್ಲ ಅದು. ತಿಂತೀಯಾ? ಎಲ್ಲೈತೆ ನದಿ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಬಂದ್ಬಿಟ್ಟು ಗಾಡಿನ ಪಾರ್ಕ್ ಮಾಡಿಬಿಟ್ಟು ನೀರ ಹತ್ರ ಹೋಗೋಣ ಅಂತೇಳಿ ಹೋಗ್ತಾ ಇದ್ವಿ. ಅಲ್ಲೇ ಮಾವಿನಕಾಯಿ ಮಾರ್ತಾಯಿದ್ರು. ತಗೊಂಡು ತಿನ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಅಂತೇಳಿ ಹೋದ್ವಿ. ಬಟ್ ನಮಗಂತೂ ಒಂದು ಬೇಜಾರು, ಏನು ಬೇಜಾರಾಯಿತು ಅಂತಂದರೆ ಒಂದು ತೊಳೆದೇನೆ ಕಟ್ ಮಾಡಿಬಿಟ್ಟು ಅದೊಂದು ಸ್ವಲ್ಪ ಬೇಜಾರಾಯಿತು ತಿನ್ನೋದಕ್ಕೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ಆಮೇಲೆ ತೊಗೊಂಡೋಗಿ ಕಾಲಲ್ಲಿ ಒಂದು ಸಲ ನೀರು ಹಾಕ್ಕೊಂಡು ತೊಳ್ಕೊಂಡು ಆಮೇಲೆ ತಿಂದ್ವಿ. ಜನ ಹೆಂಗೆ ಅಂತಂದರೆ ಸ್ವಚ್ಛವಾಗಿರೋ ನೀರನ್ನು ಹಾಳು ಮಾಡಾಕ್ಬಿಡ್ತಾರೆ. ಈ ಬಟ್ಟೆ ಪಾತ್ರೆ ವಾಶ್ ಮಾಡ್ತಾರೆ ಸರಿ, ಬಟ್ ಅದ್ರದ್ದು ವೇಸ್ಟೇಜ್ ಏನಿರುತ್ತೆ ಅದನ್ನೆಲ್ಲನೂ ನದಿ ನೀರಿಗೆ ಬಿಟ್ಬಿಡ್ತಾರೆ. ಬೇರೆ ಎಲ್ಲಾದ್ರೂ ತಗೊಂಡೋಗಿ ಡಂಪ್ ಮಾಡೋಣ ಅಂತನ್ನಲ್ಲ, ನೀರನ್ನೆಲ್ಲ ಹಾಳು ಮಾಡಾಕ್ಬಿಡ್ತಾರೆ. ಅದೊಂದು ಸ್ವಲ್ಪ ಬೇಜಾರು. ನಾನು ಮಾವಿನಕಾಯಿ ತಿಂತೀನಿ, ಬಟ್ ಹುಳಿ ಇದ್ದರೆ ನಾನು ಅಷ್ಟಾಗಿ ಇಷ್ಟಪಡಲ್ಲ. ಅವರು ಖಾರ ಬೇರೆ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ರು. ಆ ಬಿಸಿಲಿಗೂ ಆ ಮಾವಿನಕಾಯಿ ತಿಂತಾ ಇರೋಂತೂ ಚುರ್ರ್ ಅಂತದೆಲ್ಲ ನಾಲಿಗೆ ಆ ಥರ ಆಗ್ತಾಯಿತ್ತು. ಸ್ವಲ್ಪ ಬಿಸಿಲು ಕಡಿಮೆ ಇದ್ದಿದ್ರೆ ಚೆನ್ನಾಗಿರೋದು ಅಲ್ಲ, ಮೋಡ ಇದ್ದಿದ್ರೆ ಚೆನ್ನಾಗಿರೋದು. ಎಲ್ಲೂ ನೆರಳಿಲ್ಲ. ಡ್ರೆಸ್ ಇಕ್ಕೊಂಡೆ ಇಳಿಯೋದಕ್ಕಾಯ್ತಿರ್ಲಿಲ್ವಾ? ಧ್ಯಾನ ಮಂತ್ರ ಹೇಳಿ ಬರೀ ಧ್ಯಾನ ಮಾಡ್ತಾ ಇದ್ದೀರಲ್ಲ. ಆಳ ಏನೇ ಇಲ್ಲ ಅಲ್ಲಿ. ನೀರು ನೋಡ್ತಾವ್ರಿ ಯಾವ ನೀವು ಹುಡುಗ ಎಳೆ ಮಕ್ಳು ಇಲ್ಲಿ ಬಂದು ಆಡ್ತದಲ್ಲ ಅನ್ಬೇಕು. ಬಂದೆ. ಸಾಕು, ವಾಪಸ್ ಬನ್ನಿ ಈ ಕಡೆ. ವಾಪಸ್ ಬನ್ನಿ ಸಾಕು ಈ ಕಡೆ. ನಿಂತ್ಕೊಳ್ಳಿ ಅಲ್ಲೇ ಎಲ್ಲರೂ. ಅಡ್ಡಿ ಮಕ್ಕಳ ಯಾಕೆ ಆ ಸ್ಪೀಡಲ್ಲಿ ಬರ್ತಾ ಇದ್ದೀರ? ನಿಂತ್ಕೊಳ್ರು ತಳ್ತಾರ ನಾನು. ನೀರಂದರೆ ಇಷ್ಟನೇ, ಆದರೆ ಸ್ವಲ್ಪ ನೀರ್ದು ಫೋಬಿಯಾ ಇದೆ ನನಗೆ. ಸ್ವಲ್ಪ ಭಯ ಆಗುತ್ತೆ ನೀರೊಳಗಡೆ ಇಳಿಯೋಕ್ಕೆ. ಇವ್ರಿಗಂತೂ ನೀರು ಸಿಕ್ಬಿಟ್ರಂತೂ ಒಳ್ಳೆ ಚಿಕ್ಕ ಮಕ್ಳಾಡ್ದಂಗೆ ಆಡ್ತಾ ಇರ್ತಾರೆ ಯಾವಾಗ್ಲೂ. ನೀರಂದರೆ ತುಂಬ ಇಷ್ಟಪಡ್ತಾರೆ ಈ ಥರ ಎಲ್ಲ ಎಂಜಾಯ್ ಮಾಡೋದಕ್ಕೆ. ನಾನು ಹಂಗೆ ಅಲ್ಲೇ ಕಲ್ ಮೇಲೇ ಕೂತಿದ್ದೆ ಸ್ವಲ್ಪ ಹೊತ್ತು, ನೀರಿಗೆ ಇಳಿದಿರಲಿಲ್ಲ. ಆಮೇಲೆ ಇಳಿಯೋಣ ಅಂತ ಹೇಳ್ಬಿಟ್ಟು ಹಂಗೆ ಸ್ವಲ್ಪ ಕಾಲಲ್ಲಿ ನೀರಲ್ಲಿ ಕಾಲು ಹಾಕ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಸ್ವಲ್ಪ ತಣ್ಣಗಾಗ್ತಾಯಿತ್ತು ಅಂತ ಹಾಗೆ ಕೂತಿದ್ದೆ. ಆಮೇಲೆ ನಮ್ಮ ಮನೆಯವ್ರ ಫೋರ್ಸ್ಗೆ ನಾನು ಕೂಡ ಹೋಗ್ಬೇಕಾಗಿ ಬಂತು ನೀರಿಗೆ. ನಿಮಗೆ ಟ್ರ್ಯಾಕ್ ಸಿಗೋವರೆಗೂ ಅಷ್ಟೇ ನಾಳೆ ಬಂದಂಗೆ ಬರಬೇಕು.
ನೆನ್ಸ್ಬಿಟ್ರಲ್ರಿ. ಮೇಲ್ಗಡೆ ಸೂರ್ಯನು ಅಷ್ಟೇ ಸುಡ್ತಾ ಇದ್ದ, ಮೇಲ್ಗಡೆ ಬಿಸಿಲು ಸಖತ್ತಾಗಿ ಹೊಡಿತಾ ಇತ್ತು. ನೀರಲ್ಲಿ ಇಳಿದಿರೋದ್ರ ಕಾರಣದಿಂದ ಏನೋ ಸ್ವಲ್ಪ ಬಿಸಿಲು ಸ್ವಲ್ಪ ನಂಗೆ ಅನ್ನಿಸ್ತಾ ಇರಲಿಲ್ಲ. ಬಟ್ ಬಿಸಿಲು ಇದಕ್ಕೆ ಫುಲ್ ಕೈ ಕಾಲೆಲ್ಲ ಫುಲ್ ಟ್ಯಾನ್ ಆಗಿಬಿಟ್ಟಿತ್ತು ಅವತ್ತು. ನೀರಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಆಟ ಆಡಿದ್ವಿ ಮಾತ್ರ ನಾವಂತೂ. ಸ್ವಲ್ಪ ಹೊತ್ತೇ ಟೈಮ್ ಸ್ಪೆಂಡ್ ಮಾಡಿದ್ವಿ, ಬಿಸಿಲಿತ್ತು. ಮನೇಲಿ ಅಮ್ಮ ನಾನ್ ವೆಜ್ ಮಾಡ್ತಾಯಿದ್ರು, ಅಡುಗೆ ಬೇಗ ಬನ್ನಿ ಅಂತ ಹೇಳಿದರು. ಹಾಗಾಗಿ ಸ್ವಲ್ಪ ಹೊತ್ತೇ ಇದ್ವಿ, ಜಾಸ್ತಿ ಹೊತ್ತು ಆಟ ಆಡಲಿಲ್ಲ. ಈ ಸ್ವಲ್ಪ ಹೊತ್ತಿದ್ರೂ ಕೂಡ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಂತ ಅನ್ನಿಸ್ತಾ ಇತ್ತು. ಲೈಫಲ್ಲಿ ಕೆಲವೊಂದು ಸಲ ಚಿಕ್ಕ ಮಕ್ಕಳಾಗೋ ಥರ ಸಿಚುವೇಶನ್ಸ್ ಬಂದುಬಿಡುತ್ತೆ. ಆ ಸಿಚುವೇಶನ್ಸ್ನ ನಾವು ಎಂಜಾಯ್ ಮಾಡಬೇಕು ಯಾವಾಗಲೂ ಕೂಡ. ಈಗ ದೊಡ್ಡವರಾದ್ಮೇಲೆ ಚಿಕ್ಕ ಮಕ್ಕಳ ಥರ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಮೈಂಡಿಗೂ ಸ್ವಲ್ಪ ರಿಫ್ರೆಶ್ಮೆಂಟ್ ಸಿಗುತ್ತೆ. ಹಾಗಾಗಿ ಈ ಥರ ಎಲ್ಲ ಈಗ ವೆಕೇಷನ್ಸ್ಗೆ ಈ ಥರ ಹೋಗೋದಕ್ಕೆ ನಾವು ತುಂಬ ಇಷ್ಟಪಡ್ತೀವಿ. ಎಲ್ಲೇ ಹೋದ್ರೂ ನಾನು ಫೋಟೋಸ್ ವೀಡಿಯೋಸ್ ತೆಗೆಸ್ಕೊಂಡು ಇಟ್ಕೊತೀನಿ. ಏಕೆ ಅಂತಂದರೆ ಅದನ್ನು ಪೋಸ್ಟ್ ಮಾಡೋದಕ್ಕೆ ಅಂತಾಗಲಿ ಶೋ ಆಫ್ ತೋರಿಸೋದಕ್ಕೆ ಅಂತ ಆಗಲಿ ಅಲ್ಲ. ಅದೊಂಥರ ಮೆಮೊರೀಸು. ನನಗೆ ಯಾವಾಗ್ಲೂ ಪ್ರತಿಯೊಂದು ಮೂಮೆಂಟ್ನು ನಾನು ಕ್ಯಾಪ್ಚರ್ ಮಾಡಬೇಕು ಅಂತ ಯಾವಾಗಲೂ ಇಷ್ಟಪಡ್ತೀನಿ. ಹಾಗಾಗಿ ಕೆಲವೊಂದು ಫೋಟೋಸ್ಗಳನ್ನೆಲ್ಲ ಕೂತ್ಕೊಂಡು ತೊಗೊಂಡ್ವಿ. ಹಾಗೆ ಅಲ್ಲಿಂದ ಹೊರಟು ಬಂದು ಅಲ್ಲೇ ಐಸ್ ಕ್ರೀಮ್ ಇತ್ತು, ಬಿಸಿಲಿಗೆ ಸ್ವಲ್ಪ ಐಸ್ ಕ್ರೀಮ್ ತಿನ್ನೋಣ ಅನ್ನಿಸ್ತಾ ಇತ್ತು. ಹಾಗಾಗಿ ಇಬ್ಬರು ಕೂಡ 2 ಚಾಕ್ಲೇಟ್ ಐಸ್ ಕ್ರೀಮ್ನ ತೊಗೊಂಡು ಅಲ್ಲೇ ತಿಂದ್ವಿ. ಚಿಯರ್ಸ್. ಚೆನ್ನಾಗಿ ಆಟ ಆಡ್ತಾವೆ ಬಿಡಿ ಅಲ್ಲಿ. ಜೋಕಾಲಿ ಆಡ್ತಾ ಇದ್ದಾವೆ ಅವು. ಒಂದು ನಾನು ಒಂದು ನೀವು ಅದರಲ್ಲಿ ಕಿತ್ತಾಡ್ತಾ ಇರೋದ್ರಲ್ಲಿ. ಹಾಂ, ಏನಂತೀರಾ? ಜನನೇ ಇರಲಿಲ್ಲ, ಎಷ್ಟು ಜನ ಆಗೋರು ಇವಾಗ. ಹಾಂ, ಅರಕೆರೆಗೆ ಹ್ಞೂ, ಇವರೆಲ್ಲ ಬತ್ತೆ ಬೀಳೋರ್ಗು 24 ಗಂಟೆ ನೀರಲ್ಲ, ಇಲ್ಲಿ ಪಂಪ್ ಎದ್ದು ಮನೆಯಿಂದ ಅಮ್ಮ ಫೋನ್ ಮಾಡಿಸಿದ್ರು, ಊಟ ರೆಡಿ ಇದೆ ಬನ್ನಿ ಅಂತ. ಹಾಗಾಗಿ ಮನೆಗೆ ರಿಟರ್ನ್ ಇಲ್ಲಿಗೆ ಹೋಗ್ತಾ ಇದ್ದೀವಿ. ಮನೆಗೆ ಬಂದ್ವಿ. ಅಮ್ಮ ಅಡುಗೆ ಎಲ್ಲ ಮೊದಲೇ ರೆಡಿ ಮಾಡಿಟ್ಟಿದ್ರು. ಬರೋ ಅಷ್ಟರಲ್ಲಿ ಮಟನ್ ಸಾಂಬಾರು, ಮಟನ್ ಚಾಪ್ಸು ಮತ್ತು ಗೀ ರೈಸು ಮತ್ತು ಫ್ಯಾಟ್ ಫ್ರೈ ಎಲ್ಲ ಮಾಡಿದರು. ಫಸ್ಟು ನಮ್ಮ ಮನೆಯವ್ರಿಗೆ ಊಟವನ್ನು ಹಾಕ್ಕೊಟ್ಟೆ. ಅವರು ಊಟನ ಮಾಡ್ತಾಯಿದ್ದಾರೆ. ಅಲ್ಲಿ ಮ್ಯಾಚ್ ಯಾವುದೋ ನಡೆದಿರೋದು ಬ್ಯಾಕಪ್ ಇತ್ತು, ಅದು ನೋಡ್ತಾಯಿದ್ರು ಕೂತ್ಕೊಂಡು ಊಟ ಮಾಡ್ತಾ. ನಾನು ಕೂಡ ತಟ್ಟೆಗೆ ಹಾಕ್ಕೊಂಡು ನಾನು ಸ್ವಲ್ಪ ಊಟವನ್ನು ಮಾಡಿದೆ ಅಲ್ಲೇ. ಸಾಂಬಾರಂತೂ ಸಖತ್ ಟೇಸ್ಟಿಯಾಗಿ ಮಾಡಿತ್ತು ಅಮ್ಮ. ಚಾಪ್ಸ್, ನನಗೆ ಮಟನ್ ಚಾಪ್ಸ್ ತುಂಬ ಇಷ್ಟ. ಹಾಗಾಗಿ ಯಾವಾಗಲೂ ಅಡುಗೆ ಮಾಡಿದ್ರು ನನಗೋಸ್ಕರ ಮಟನ್ ಚಾಪ್ಸ್ನ ಮಾಡ್ತಾರೆ. ಅನ್ನದಾತೋ ಸುಖಿ ಭವ ಅಂತ ಹೇಳ್ತಾ ಈ ವಿಡಿಯೋವನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳು ಮಾಡೋದಕ್ಕೆ ನಮಗೂ ಒಂದು ಸ್ವಲ್ಪ ಇನ್ಸ್ಪಿರೇಷನ್ ಸಿಗುತ್ತೆ, ವಿಡಿಯೋ ಚೆನ್ನಾಗಿ ಬರ್ತಾ ಇದೆ ಅಂತ ಗೊತ್ತಾದರೆ. ಇದನ್ನು ನಾನು ಯಾವುದೋ ಒಂದು ದುಡ್ಡಿಗೋಸ್ಕರನೋ ಅಥವಾ ಫೇಮಸ್ಗೋಸ್ಕರನೋ ಯಾವುದಕ್ಕೋಸ್ಕರನೂ ನಾನು ಈ ಪ್ರೊಫೆಷನನ್ನು ಆಯ್ಕೆ ಮಾಡ್ಕೊಂಡಿಲ್ಲ. ಜಸ್ಟ್ ಒಂದು ನನ್ನ ಮೆಮೊರೀಸ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಷ್ಟೇ. ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಅಷ್ಟೇ.